ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ಇವತ್ತು ನಾನು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ 2 ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಹುಳಿ ಹುಳಿಯಾಗಿದೆ. ಇದು ಹುಳಿ ಹುಳಿಯಾಗಿ ಇದ್ದಿದ್ದು ನೋಡಿನೇ ಚಿತ್ರಾನ್ನ ತಿನ್ಬೇಕು ಅನ್ನಿಸ್ತು ನನಗೆ, ಆದ್ದರಿಂದ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು 4ರಿಂದ 5 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಕಡಲೆಕಾಯಿ ಬೀಜ ಕ್ರಿಸ್ಪಿ ಆಗೋ ತನಕ. ಈಗ ಇದಕ್ಕೆ ಸಣ್ಣದಾಗಿ ಹಾಕ್ಕೊಂಡಿರೋವಂಥ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಆದಷ್ಟು ಸಣ್ಣಗಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ದಪ್ಪ ದಪ್ಪ ಇದ್ದರೆ ನನಗೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಈಗ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೂಪರಾಗಿರೋವಂಥ ರೆಸಿಪಿ ಇದು. ಈಗ ಇದಾಗಿದೆ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಸಾಲೆ ಇಟ್ಟು ಮಾಡ್ತೀನಿ. ಒಂದು 4ರಿಂದ 5ರಷ್ಟು ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ದು, ಒಂದು 5 ಎಸಳು ಶುಂಠಿ, ಒಂದು 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಒಂದು 10 ಮೆಣಸು ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಕಪ್ಪು ಅಂದರೆ ಕಾಯಲ್ಲಿ ಒಂದು ಅರ್ಧ ಹೋಳು ಕಾಯಿ, ಸಣ್ಣ ಕಾಯಿ ಹೋಳಷ್ಟು ಕಾಯಿ ತೊಗೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಮಾಡ್ಕೊಂಡಿಲ್ಲ, ಮೀಡಿಯಮಾಗಿ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಈರುಳ್ಳಿಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿತ್ರಾನ್ನ ಹೆಚ್ಚಾಗಿ ಯುಗಾದಿ ಹಬ್ಬದ ಸಮಯದಲ್ಲಿ ಹೆಚ್ಚಾಗಿ ಮಾಡ್ತೀನಿ. ಯುಗಾದಿ ಹಬ್ಬದ ದಿವಸನೇ ಈ ಚಿತ್ರಾನ್ನ ಹೆಚ್ಚಾಗಿ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇ ಬೆಳೆ ಅಲ್ವಾ, ಮೊದಲನೇ ಫಸಲು ಅಂತ ಹೇಳ್ತಾರಲ್ಲ, ಮಾವಿನಕಾಯಿ ಮೊದಲು ಬಂದಿರುತ್ತೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಆದ್ದರಿಂದ ನಾನು ಪ್ರತಿ ವರ್ಷ ಯುಗಾದಿಗೆ ಮಾಡ್ತೀನಿ. ಯುಗಾದಿಗೆ ತಿನ್ನಬೇಕು, ಸೀಸನ್ಗೆ ತಿನ್ನಬೇಕು ಅಂತೇನಿಲ್ಲ. ತಿನ್ಬೇಕು ಅನ್ನಿಸ್ದಾಗ ಮಾವಿನಕಾಯಿ, ಚೆನ್ನಾಗಿರೋ ಮಾವಿನಕಾಯಿ ಸಿಕ್ಕಿದಾಗ ತಿನ್ಬಿಡಬೇಕು. ಅದಕ್ಕೆ ನಾನು ಇವತ್ತು ಮಾಡೇ ಬಿಟ್ಟೆ. ನೋಡಿ, ಇವಾಗ ಮಸಾಲೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ತಿರುಗಿಸ್ಕೊಂಡ್ರೆ ಸಾಕು. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬಿಡುತ್ತೆ. ನೋಡಿ, ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು. ಈಗ ಇದಕ್ಕೆ ನಾನು ಮಾವಿನಕಾಯಿ ತುರಿನ 2 ಮಾವಿನಕಾಯಿನೂ ಕೂಡ ನಾನಿಲ್ಲಿ ತುರ್ಕೊಂಡಿದ್ದೀನಿ. ನಾನಿಲ್ಲಿ 4 ಜನರಿಗೆ ಆಗೋ ಅಷ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಇಷ್ಟ. ಆದ್ದರಿಂದ ಸ್ವಲ್ಪ ಹುಳಿ ಜಾಸ್ತಿ ತಿಂತೀವಿ, ಆದ್ದರಿಂದ 2 ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ, ಆದರೆ ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಿತ್ರಾನ್ನ ತಿನ್ನೋವಾಗ ಬಾಯಿಗೆ ಮಾವಿನಕಾಯಿ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಸಾಲೆ ಜೊತೆಗೆ ಮಾವಿನಕಾಯಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಅನ್ನ ಒಂದು 250 ಗ್ರಾಮ್ ಅಷ್ಟು ಅಕ್ಕಿ ಹಾಕ್ಕೊಂಡಿಟ್ಕೊಂಡಿದ್ದೆ. ನೋಡಿ, ಅನ್ನ ಉದುದ್ರಾಗೆ ಮಾಡ್ಕೊಂಡಿದ್ದೀನಿ. ನನಗೆ ಅನ್ನ ಉದುದ್ರಾಗೆ ಇದ್ದರೆ ಇಷ್ಟ ಆಗುತ್ತೆ, ನನಗೆ ಮುದ್ದೆ ಆಗೋದ್ರೆ ಇಷ್ಟ ಆಗೋದಿಲ್ಲ. ಹಾಗೆ ಚಿತ್ರಾನ್ನಕ್ಕೆಲ್ಲ ಅನ್ನ ಉದುದ್ರಾಗೆ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಅನ್ನನೆಲ್ಲ ಹಾಕ್ಕೊಂಡು ಅನ್ನ ತಣ್ಣಗಾದಮೇಲೆ ನಾನು ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3/4 ಭಾಗ ಅನ್ನ ತಣ್ಣಗಾಗೋಗಿದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಐಶುಗಂತೂ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ, ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಕೂಡ. ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಚಿತ್ರಾನ್ನ. ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ, 100% ನಿಮಗೂ ಇಷ್ಟ ಆಗುತ್ತೆ, ಸೂಪರಾಗಿರುತ್ತೆ. ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಈಗ ನೀವು ನೋಡ್ತಾ ಇರೋವಂಥದ್ದು ಕೊಬ್ಬರಿ ಎಣ್ಣೆನ, ಅಂದರೆ ನೀವು ಇದಕ್ಕೆ ಮುಂಚೆ ಕೂಡ ನನ್ನ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರಾ. ನಾನು ಸ್ವಲ್ಪ ಅಡುಗೆಗೆ ಹೆಚ್ಚಾಗಿ ಕೊಬ್ಬರಿ ಎಣ್ಣೆನ ಬಳಸ್ತೀನಿ. ಆದಷ್ಟು ನಾನು ಎಣ್ಣೆನ ಮಾಡಿಸ್ಕೊಳ್ತೀನಿ. ತಗೊಳ್ಳೋದು ಸ್ವಲ್ಪ ಕಡಿಮೆ, ಅಂದರೆ ತಗೊಳ್ತೀನಿ ಬೇರೆ ಎಣ್ಣೆಗಳನ್ನೂ ಕೂಡ, ಆದರೆ ಆದಷ್ಟು ನಾನು ಕೊಬ್ಬರಿ ಎಣ್ಣೆನ ಹೆಚ್ಚಾಗಿ ಬಳಸ್ತೀನಿ. ನೋಡಿ, ಈಗ ಅಮ್ಮ ಮಾಡಿಸ್ಕೊಂಡು ಬಂದು ಕೊಟ್ಟರು ಕೊಬ್ಬರಿ ಎಣ್ಣೆ. ಸುಮಾರು ಒಂದು 2.5 ಲೀಟ್ರಷ್ಟು ತೊಗೊಂಡು ಬಂದು ಕೊಟ್ಟರು. ನನಗೆ ಒಂದು 2 ತಿಂಗಳು, 2.5 ತಿಂಗಳು ನಾನು ಇದನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. 2ರಿಂದ 2.5 ತಿಂಗಳು ಬರುತ್ತೆ. ಮತ್ತು ಇನ್ನೊಂದು 2 ತಿಂಗಳಿಗೆ ಅಮ್ಮ ಮತ್ತೆ ಮಾಡಿಸ್ಕೊಬಂದು ಕೊಡ್ತಾರೆ. ಶುದ್ಧವಾಗಿರುವಂಥ ಕೊಬ್ಬರಿ ಹಾಕಿ ನಾವೇ ನಮ್ಮ ಕಣ್ಮುಂದೆ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡು ಬರೋದಿದು.
ನಾನಿವಾಗ ಎಣ್ಣೆ ಮಾಡಿಸ್ಕೊಂಡು ಬಂದು ಇದನ್ನು ಸ್ವಲ್ಪ ಬಿಸಿ ಎಲ್ಲ ಮಾಡಿಕೊಂಡು ಎಣ್ಣೆ ತಣ್ಣಗಾದ್ಮೇಲೆ ಬಾಟ್ಲುಗಳಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಶುದ್ಧವಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಗಸಿ ಅಂತ ಬರುತ್ತೆ, ಅದನ್ನು ಕೂಡ ನಾನು ಬಿಸಾಕಲ್ಲ, ಅದನ್ನು ಕೂಡ ಮಕ್ಕಳಿಗೆಲ್ಲ ಕೈಕಾಲಿಗೆಲ್ಲ ಉಜ್ತೀನಿ. ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು. ಈಗಂತೂ ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆನ ಕೈಕಾಲುಗಳಿಗೆ ಹಚ್ಕೊಳ್ಳೋದ್ರಿಂದ ಕೈಕಾಲುಗಳು ಹೆಚ್ಚಿಗೆ ಹೊಡೆಯಲ್ಲ, ಕೈಕಾಲುಗಳು ಕೂಡ ಸ್ವಲ್ಪ ಸ್ಮೂತಾಗಿರುತ್ತೆ. ಎಣ್ಣೆನೆಲ್ಲ ಹಾಕಿದ್ದಾಯಿತು. ಇನ್ನೂ 1 ಲೀಟ್ರಷ್ಟು ಎಣ್ಣೆ ಮಿಕ್ಕಿದೆ. ಈಗ 2 ಬಾಟ್ಲ್ ಎಣ್ಣೆ ಆಗಿದೆ. ಈಗ ನಾನು ಇಂಡಸ್ ವ್ಯಾಲಿಯಿಂದ ನನಗೊಂದು ಫೇವ್ರೆಟ್ ಪ್ರಾಡಕ್ಟ್ ಬೇಕಾಗಿತ್ತು, ಅದನ್ನು ಆರ್ಡ್ರ್ ಮಾಡಿದ್ದೆ. ಅದು ಬಂದಿದೆ, ಅದನ್ನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಏನದು ಬನ್ನಿ ನೋಡೋಣ. ತುಂಬ ಇಷ್ಟ ಆಯಿತು ನನಗಿದನ್ನು ತೊಗೋಬೇಕು ಅಂತೇಳಿ. ಸುಮಾರು ತಿಂಗಳುಗಳಿಂದ ವೆಯ್ಟ್ ಮಾಡಿದ್ದೆ, ಫೈನಲಿ ತೊಗೊಂಡಿದ್ದೀನಿ. ಏನಪ್ಪ ಅದು ಅಂದರೆ ಮಲ್ಟಿ ಕಡಾಯಿ. ಇದರಲ್ಲಿ ಇಡ್ಲಿ ಕೂಡ ಮಾಡ್ಕೋಬೋದು, ಹಾಗೆ ನಾವು ಪಲ್ಯಗಳನ್ನ ಕೂಡ ಮಾಡ್ಕೋಬೋದು. ಹಾಗೆ ಇದ್ರ ಜೊತೆಗೆ ನಾನು ಒಂದು ಪಡ್ಡು ಮೇಕರ್ ಕೂಡ ತರಿಸ್ಕೊಂಡಿದ್ದೀನಿ. ಈಗ ಬನ್ನಿ ಕಡಾಯಿ ಹೇಗೆ ಬಂದಿದೆ, ಇಡ್ಲಿ ಪಾತ್ರೆ ಹೇಗಿದೆ ಅನ್ನೋದನ್ನು ನೋಡೋಣ. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಎಲ್ಲ ರೀತಿ ಯೂಸ್ ಮಾಡ್ಕೋಬೋದು ಇದರೊಳಗಡೆ. ಹೇಗೆ ಅಂತ ನನ್ನ ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡ್ತೀರಾ. 2 ಢೋಕ್ಲಾ ಪ್ಲೇಟ್ಸ್ ಬಂದಿದೆ, ಒಂದು ಸ್ಟೀಮಿಂಗ್ ಪ್ಲೇಟ್ ಬಂದಿದೆ, ಇನ್ನೊಂದು ಕಡಾಯಿ ಬಂದಿದೆ. ನೋಡಿ, ಇದು ಕಡಾಯಿ. ಓಪನ್ ಮಾಡಿ ನೋಡೋಣ ಹೇಗಿದೆ ಅಂಥೇಳಿ. ಇಂಡಸ್ ವ್ಯಾಲಿ ಎಲ್ಲ ಪ್ರಾಡಕ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ರಾಡಕ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಇವರು. ಪ್ರಾಡಕ್ಟ್ ಎಲ್ಲ 100% ಚೆನ್ನಾಗಿರುತ್ತೆ ಮತ್ತು 100% ಹೆಲ್ತಿ ಆಗಿರುತ್ತೆ. ಈ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೆಚ್ಚಿಗೆ ಐರನ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಡ್ಲಿ ಪ್ಲೇಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಫಳ ಅಂತ ಹೊಳಿತಾ ಇದೆ. 7 ಇಡ್ಲಿ ಹಾಕ್ಕೋಬೋದು. ನಾನು ತರಿಸ್ಕೊಂಡಿರೋದು 4.2 ಲೀಟರ್ಸು. ನಾವು ಮನೇಲಿ 4 ಜನ ಇರೋದ್ರಿಂದ ಇಷ್ಟು ಲೀಟ್ರ್ ನನಗೆ ಬೇಕಾಗಿತ್ತು, ಆದ್ದರಿಂದ ಇದನ್ನು ತರಿಸ್ಕೊಂಡೆ. ಇದರಲ್ಲಿ ಒಂದೇ ಸಾರಿಗೆ ಇಡ್ಲಿಗಿಟ್ರೆ ಸಾಕಾಗ್ಬಿಡುತ್ತೆ ನಮಗೆ. ಆಲ್ಮೋಸ್ಟ್ ನಾವು ಒಂದು 4 ಇಡ್ಲಿ ತಿಂತೀವಿ. ಒಂದು ವೇಳೆ ಇನ್ನೊಂದು ಟ್ರಿಪ್ಪಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚಿಕ್ಕ ಸೈಜ್ ಕೂಡ ಇವ್ರ ಹತ್ರ ಸಿಗುತ್ತೆ. ನನಗೆ ಇದು ಬೇಕಾಗಿತ್ತು ಎಲ್ಲದಕ್ಕೂ, ಅಂದರೆ ಬೇಳೆಗಳು ಬೇಯಿಸ್ಕೊಳ್ಳೋಕ್ಕೆ, ತರಕಾರಿ ಬೇಯಿಸ್ಕೊಳ್ಳೋಕ್ಕೆ, ಪ್ರತಿಯೊಂದಕ್ಕೂ ಈ ಸೈಜ್ ನಾನು ಪ್ರಿಫರ್ ಮಾಡ್ತೀನಿ. ಆದ್ದರಿಂದ ಈ ಸೈಜ್ ತರಿಸ್ಕೊಂಡೆ. ಪ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಕಡಾಯಿ ತೋರಿಸ್ತೀನಿ ಈಗ. ಕಡಾಯಿ ಅಂತೂ ಸೂಪರಾಗಿದೆ, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಫಳ ಅಂತ ಹೊಳಿತಾ ಇದೆ. ಇವ್ರ ಪ್ರಾಡಕ್ಟಲ್ಲಿ ಮೇನ್ ನಾನು ಗಮನಿಸಿರೋದೇನೆಂದರೆ, ಈಗಾಗಲೇ ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ಅಡುಗೆ ಮಾಡ್ತಿದ್ದೀನಿ, ಆದ್ದರಿಂದ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ಬಾಟಮಲ್ಲಿ 3 ಲೇಯರಲ್ಲಿ ಬರುತ್ತೆ. ನಾವು ಅಡುಗೆ ಮಾಡೋವಾಗ ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಓಡಾಡ್ತಾ 2 ನಿಮಿಷ ಮರ್ತ್ವಿ ಅಂದರೂ ಕೂಡ ಕೆಲವು ಪಾತ್ರೆಗಳು ಬೇಗ ಕಪ್ಪಾಗೋಗುತ್ತೆ, ತಳ ಹಿಡಿಯುತ್ತೆ, ಸೀದೋಗುತ್ತೆ. ಬಟ್ ಈ ಪಾತ್ರೆಗಳಲ್ಲಿ ಬೇಗ ಅಡುಗೆ ಸೀದೋಗಲ್ಲ, ಪಾತ್ರೆ ಕಪ್ಪು ಕೂಡ ಆಗಲ್ಲ. ಇದನ್ನು ನಾನು ಗಮನಿಸಿರೋದು, ನೋಟಿಸ್ ಮಾಡಿರೋದು. ನೀವು ಕೂಡ ಬೇಕಾದ್ರೆ ನೋಟಿಸ್ ಮಾಡಿ ನೋಡಿ. ಇಡ್ಲಿ ಕುಕ್ಕರ್ ನೋಡಿ ಎಷ್ಟು ಕ್ಯೂಟಾಗಿದೆ. ಈಗ ಢೋಕ್ಲಾ ಪ್ಲೇಟ್ಸ್ಗಳನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂಥೇಳಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 2 ಪ್ಲೇಟ್ ಬಂದಿದೆ, ತುಂಬಾ ಚೆನ್ನಾಗಿದೆ, ಫಳ ಅಂತ ಹೊಳಿತಾ ಇದೆ. ಈಗಲೇ ಓಪನ್ ಮಾಡೋಣ ಕವರಿಂದ. ಪ್ಯಾಕಿಂಗ್ ಎಲ್ಲ ಸೂಪರಾಗಿದೆ. ಟೋಟಲ್ 5 ಪ್ಲೇಟ್ಸ್ ಬಂದಿದೆ. ನೋಡಿ, ಇದು ಢೋಕ್ಲಾ ಪ್ಲೇಟ್ಸು. ಇದರಲ್ಲಿ ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು. ನೋಡಿ, ತಟ್ಟೆ ಇಡ್ಲಿ ಮಾಡ್ಕೋಬೋದು, ಢೋಕ್ಲಾ ಮಾಡ್ಕೋಬೋದು, ವೆಜಿಟೇಬಲ್ಗಳನ್ನ ಬೇಯಿಸ್ಕೋಬೋದು, ಇಡಿಯಪ್ಪ ಮಾಡ್ಕೋಬೋದು, ಮಮ್ಮೂಸ್ ಮಾಡ್ಕೋಬೋದು, ಕೇಕು ಕೂಡ ಮಾಡ್ಕೋಬೋದು. ಕೇಕ್ ಮಾಡ್ಕೊಳ್ಳೋದಕ್ಕೆ ಕೇಕ್ ಪಾತ್ರೆಗಳೇ ಬೇಕು ಅಂತ ಏನಿಲ್ಲ, ಇದರಲ್ಲಿ ಎಲ್ಲ ಕೂಡ ಮಾಡ್ಕೋಬೋದು. ಅದಕ್ಕೆ ಇದು ಮಲ್ಟಿಪರ್ಪಸ್ ಯೂಸ್ ಅಂತಲೇ ಇದೆ ಇದರಲ್ಲಿ. ನನಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್. ನೋಡಿ, ಗ್ರಿಪ್ಪೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ಟೀಲಿಂದು. ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಗಳಲ್ಲಿ ನಾನು ನೋಡಿರೋ ಹಾಗೆ. ಎಲ್ಲನೂ ಫಿನಿಶಿಂಗು ಅಷ್ಟೇ, ಪಾತ್ರೆ ವೆಯ್ಟು ಕೂಡ ಇರುತ್ತೆ, ನೋಡೋದಕ್ಕೂ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ 2 ಪ್ಲೇಟ್ಸ್ ಬಂದಿದೆ. ಇದು ಸೇಫ್ಟಿ ಕೂಡ ಇದರಲ್ಲಿ ಹೆಚ್ಚಿಗೆನೇ ಇರುತ್ತೆ, ಏಕೆಂದರೆ ಕೆಲವೊಂದು ಪಾತ್ರೆಗಳಲ್ಲಿ ಅಷ್ಟೊಂದು ಹೆಲ್ತಿ ಆಗಿರಲ್ಲ. ಬಟ್ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಹೆಲ್ತಿ ಆಗಿರುತ್ತೆ ಪ್ರಾಡಕ್ಟ್ಸು. ಈಗ ನೀವು ನೋಡ್ತಾ ಇರೋದು ಸ್ಟೀಮಿಂಗ್ ಪ್ಲೇಟು. ನಾವು ಕಡಾಯಿ ಒಳಗಡೆ ಮೊಳಕೆ ಕಾಳುಗಳನ್ನೆಲ್ಲ ಇದರಲ್ಲಿಟ್ಟು ಬೇಯಿಸ್ಕೊಂಡ್ರೆ 5 ನಿಮಿಷದಲ್ಲಿ ಬೆಂದೋಗುತ್ತೆ. ತರಕಾರಿ ಕೂಡ ಅಷ್ಟೇ, ಬೇಗನೆ ಬೆಂದೋಗುತ್ತೆ. ಇದೊಂದು ಅಡ್ವಾಂಟೇಜ್ ಇದರಲ್ಲಿ. ಕಡಾಯಿ ಕೆಳಗಡೆ ನೀರು ಹಾಕಿ ಬೇಳೆ ಬೇಯಿಸ್ಕೊಂಡು ಮೇಲ್ಗಡೆ ತರಕಾರಿ ಕೂಡ ಬೇಯಿಸ್ಕೊಂಡು ಮೊಳಕೆ ಕಾಳು ಕೂಡ ಬೇಯಿಸ್ಕೊಂಡು ಪ್ರತಿಯೊಂದು ಕೂಡ ಬೇಗನೆ ಆಗೋಗುತ್ತೆ.
ಈಗ ನೀವು ನೋಡ್ತಾ ಇರೋವಂಥದ್ದು ಪಡ್ಡು ಮೇಕರು. ನನ್ನ ಹತ್ರ ಈಗಾಗಲೇ ಒಂದು ಪಡ್ಡು ಮೇಕರ್ ಇದೆ. ಆದರೆ ಅದು ಕೆಮಿಕಲ್ ಕೋಟಿಂಗ್ ಇರೋದ್ರಿಂದ ಪ್ರತಿ ಸಾರಿ ನಾನು ಪಡ್ಡು ಮಾಡಿದಾಗಲೂ ಅದರಲ್ಲಿರುವಂಥ ಕೆಮಿಕಲ್ ಎದ್ದು ಬರ್ತಾ ಇತ್ತು. ಆದ್ದರಿಂದ ನಾನು ಅದರಲ್ಲಿ ಪಡ್ಡು ಮಾಡೋದನ್ನೇ ಬಿಟ್ಬಿಟ್ಟೆ. ಸುಮಾರು 6 ತಿಂಗಳಿಂದ ವರ್ಷ ಆಯಿತು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಪಡ್ಡು ಮೇಕರ್ ಎಷ್ಟು ಚೆನ್ನಾಗಿದೆ, ತುಂಬಾ ಕ್ಯೂಟಾಗಿದೆ. ಫಿನಿಶಿಂಗ್ ಎಲ್ಲ ಸೂಪರಾಗಿದೆ. ವೆಯ್ಟು ಕೂಡ ಅಷ್ಟೇ ಇದೆ. ಇದಕ್ಕೆ ನನಗೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗೋದು. ನಾವು ಆ್ಯಕ್ಚುಲಿ ಕಬ್ಬಿಣದ ಪಾತ್ರೆಗಳಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭದಾಯಕ ಕೂಡ. ನಾನು ಇದಕ್ಕೆ ರಬ್ಬರ್ ತರಿಸ್ಕೊಂಡಿದ್ದೀನಿ ಸೈಡಿಗೆ ಗ್ರಿಪ್ಪಿಗಿರಲಿ ಅಂತೇಳಿ. ನಾವು ಪಡ್ಡು ಮಾಡೋವಾಗ ಅಕಸ್ಮಾತಾಗಿ ಏನಾದರೂ ಮುಟ್ಬಿಟ್ರು ಕೂಡ ಕೈ ಸುಟ್ಟೋಗ್ಬಿಡುತ್ತೆ ಅಂತೇಳಿ ಇದು ಪಡ್ಡು ಮಾಡೋವಾಗ ಯೂಸ್ ಮಾಡ್ಕೋಬೋದು. ತುಂಬಾ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ. ನಿಮಗೂ ಏನಾದರೂ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಬೈ ಮಾಡೋ ಪ್ಲಾನ್ ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ಬೈ ಮಾಡಿ. ಪ್ರಾಡಕ್ಟ್ ಅಂತೂ ಸೂಪರಾಗಿದೆ, ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡಿದರೆ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿದೆ, ತುಂಬಾ ಕ್ಯೂಟಾಗಿದೆ. ಇದ್ರ ಜೊತೆಗೆ ಪಡ್ಡು ಸ್ಟಿಕ್ ಕೂಡ ಬಂದಿದೆ, ತುಂಬಾ ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.